ಜಮೀನಿನ ವಿಚಾರಕ್ಕೆ ಗಲಾಟೆ ಆಗಿರುವಂತಹ ಘಟನೆ ಕಲಬುರಗಿಯಲ್ಲಿ ಆಗಿರುವಂತದ್ದು. ಜಮೀನು ವ್ಯಾಜ್ಯ ಪೆಟ್ರೋಲ್ ಬಾಂಬ್ ಹಾಕಿ ಸಾಮೂಹಿಕ ಹತ್ಯೆಗೆ ಯತ್ನ. ಕಲಬುರಗಿ ತಾಲೂಕಿನ ಕಡಣಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆಯನ್ನ ಸುಟ್ಟು ಕರಕಲಾಗಿದೆ. ಒಂದೇ ಕುಟುಂಬದ 6-7 ಮಂದಿ ಅಸ್ವಸ್ಥರಾಗಿದ್ದಾರೆ. 4 ಎಕರೆಯ ಜಮೀನಿಗೆ ಗುಂಡೇರಾವ್ ಮತ್ತು ಶಿವಲಿಂಗಪ್ಪ ಮಧ್ಯೆ ವ್ಯಾಜ್ಯ ಆಯಿತು. ಗುಂಡೇರಾವ್ ಮನೆಗೆ ಪೆಟ್ರೋಲ್ ಬಾಂಬ್ ಎಸೆದು ಶಿವಲಿಂಗಪ್ಪ ಅವರಿಂದ ಕೃತ್ಯ. ಜಮೀನು ವ್ಯಾಜ್ಯ ಪೆಟ್ರೋಲ್ ಬಾಂಬ್ ಹಾಕಿ ಸಾಮೂಹಿಕ ಹತ್ಯೆಗೆ ಯತ್ನಿಸಿರುವಂತಹ ಘಟನೆ ಕಲಬುರಗಿ ತಾಲೂಕಿನ ಕಡಣಿ ಗ್ರಾಮದಲ್ಲಿ ನಡೆದಿರುವಂತಹದ್ದು. ಮನೆ ಸುಟ್ಟು ಕರಕಲಾಗಿದೆ. ಒಂದೇ ಕುಟುಂಬದ 6-7 ಮಂದಿ ಅಸ್ವಸ್ಥರಾಗಿರುವಂತಹ ಘಟನೆ ಇದು. 4 ಎಕರೆಯ ಜಮೀನಿಗಾಗಿ ಈ ರೀತಿಯ ಕೃತ್ಯವನ್ನ ಎಸಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಇಡೀ ಮನೆಗೇನೆ ಬೆಂಕಿ ಹಾಕುವಂತಹ ಕೆಲಸ ಆಗಿದೆ. ಮನೆಯಲ್ಲಿದ್ದಂತಹ 6-7 ಮಂದಿ ಅಸ್ವಸ್ಥರಾಗಿದ್ದಾರೆ. ಇಡೀ ಮನೆನೇ ಹೊತ್ತಿ ಉರಿದಿರುವಂತಹದ್ದು, ಸುಟ್ಟು ಕರಕಲಾಗಿರುವಂಥದ್ದು. ಮನೆಯ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇದೇ ಮನೆಯಲ್ಲಿ 6-7 ಜನ ವಾಸವಾಗಿದ್ರು ಅನ್ನುವಂತಹ ಮಾಹಿತಿ ಇದೆ. ಅವರೆಲ್ಲರೂ ಕೂಡ ಅಸ್ವಸ್ಥರಾಗಿದ್ದಾರೆ. ಸ್ಥಳೀಯ ಆಸ್ಪತ್ರೆಗೆ ಅವರನ್ನು ಶಿಫ್ಟ್ ಮಾಡಲಾಗಿದೆ. ಜಮೀನಿನ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಸಾಮೂಹಿಕ ಹತ್ಯೆ ಮಾಡುವ ಹಂತಕ್ಕೆ ಹೋಗಿ ತಲುಪಿರುವಂಥದ್ದು. ಒಂದೇ ಕುಟುಂಬದ 6-7 ಮಂದಿಯನ್ನ ಮುಗಿಸ್ಲಿಕ್ಕೆ ಈ ರೀತಿಯ ಕೃತ್ಯವನ್ನ ಎಸಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಪೆಟ್ರೋಲ್ ಬಾಂಬನ್ನು ಎಸೆದಿದ್ದಾರೆ ಮನೆಗೆ. ಅದರ ಪರಿಣಾಮ ಇಡೀ ಮನೆನೇ ಹೊತ್ತಿ ಉರಿದಿದೆ. ಮನೆಯಲ್ಲಿದ್ದವರ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ. ಎಲ್ಲರೂ ಕೂಡ ಅಸ್ವಸ್ಥರಾಗಿದ್ದಾರೆ. ಅವರನ್ನು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಶಿವಲಿಂಗಪ್ಪ ಹನುಮಂತರಾಯ ಕರಿಕಲ್ ಅವ್ರು ನಮ್ಮ ಕಾಕೋರ ಮಗ ರೀ. ಅವ್ರು ಬಂದು ಬೆಂಕಿ ಅವು ಕರ್ಪೂರ ತಂದು ಪೆಟ್ರೋಲ್ ಒಂದು 20 ಲೀಟ್ರ್ ಪೆಟ್ರೋಲ್ ಹೊರಗಿಟ್ಟು ಒಂದು ಡಬ್ಬಿದಾಗ 10 ಲೀಟ್ರ್ ಡಬ್ಬಿದಾಗ ಹೋದ ಸ್ಪ್ರೇ ಮಾಡ್ಯಾನ ರೀ. ನಮಗೆ ಸ್ಪ್ರೇ ಮಾಡಿ ನಾವು ಊಟಕ್ಕೆ ಕೂತೀವಿ ರೀ ಎಲ್ಲರೂ ಮನ್ಯಾಗ. ಸೋಸಿಯಾಳ್ರು ಉರಿ ಹತ್ತದ ಮಾಮ ಉರಿ ಹತ್ತದ ಎಲ್ಲ ಕಡೆ ಬಾ ಅಂದರು. ಎದ್ದು ಬರ್ತಾನೆ ನೋಡ್ತಾನೆ ಇವನೇ ಇದ್ರಿ. ನೋಡ್ತಾನೆ ಅವ್ರಿಗೆ ನಾವು ಹೆಣ್ಮಕ್ಳಿಗೆ ಹೇಳಿದೆವು ತಟ್ಟಿ ಮುಚ್ಕೋರಿ ನೀವು ಮೊದಲು. ನಾ ಭೀ ತಟ್ಟಿ ಮುಚ್ಕೋತೀನಿ ಅಂದ್ರೆ ತಟ್ಟಿ ಮುಚ್ಕೊಂಡು ನಾವು ಇಲ್ಲಿ ನಮ್ಮ ಮನೆ ಶಿವಗಿ ಅಂತ ನಮ್ಮ ಅಣ್ಣವ್ರ ಮಗನಿಗೆ ಫೋನ್ ಮಾಡೋಕಂದ್ರೆ ಫೋನ್ ಸುಟ್ಟು ಹೋಗಿವು. ನಮ್ಮ ಬಟ್ಟಿ ಪಿಟ್ಟಿ ಹೊರಗಿನೆಲ್ಲ ಸುಟ್ಟು ಹೋಗ್ಯಾವ್ರಿ. ಸೀರಿ ಪೀರಿ ಎಲ್ಲ ಸುಟ್ಟೋಗ್ಯಾವ್ರಿ. ದುಡ್ಡು ಕಾಗದ ಪತ್ರ ಇವೆಲ್ಲ ಸುಟ್ಟೋಗ್ಯಾವ್ರಿ. ಅವನಿಗೆ 5 ವರ್ಷದಿಂದ ಹೊಲ ಕೊಟ್ಟಿದ್ರಿ ಅವನು ನನಗೆ ಕೊಟ್ಟು. ನಾನು ರೊಕ್ಕ ಕೇಳ್ಕೊತ ಬಂದಿರ ಅಣ್ಣ. ಅದು ಕರೋನಾ ಬತ್ರಿ 2019 ಕರೋನಾ ಇದು ಅಣ್ಣ ಕರೋನಾ ಆಗನಾರ ಇಷ್ಟ ಮಾಡಿ ಕೊಡ್ತೀನಿ ಅಂತ ಅಂದ್ರಿ. ಈ ಕರೋನಾ ಆದ ಬಳಿಕ ಕೇಳಕತ್ತಾರ ನೀನು ಯಾವ್ದಾರು ರೊಕ್ಕ ನೀನು ಯಾಕೆ ಕೊಡ್ಲಿ ನಾ ಯಾಕೆ ಕೊಡ್ಲಿ ನೀನು. ದಾಯಾದಿಗಳ ನಡುವೆ ಜಮೀನಿನ ವಿಚಾರಕ್ಕೆ ಶುರುವಾದಂತಹ ಕಲಹ ಹತ್ಯೆ ಮಾಡುವ ಹಂತಕ್ಕೆ ತಲುಪಿದೆ. ಮತ್ತಷ್ಟು ಡೀಟೇಲ್ಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾರೆ ಪ್ರವೀಣ್ ರೆಡ್ಡಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ಏನಾಯ್ತು ಅಂತ ಹೇಳಿ? 2 ಕುಟುಂಬದ ನಡುವೆ ಶುರುವಾದಂತಹ ಜಗಳ ಸಾಮೂಹಿಕ ಹತ್ಯೆ ಮಾಡುವಂತಹ ಹಂತಕ್ಕೆ ಹೋಗಿ ತಲುಪಿದ್ದು ಹೇಗೆ? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಪ್ರವೀಣ್? ಪ್ರೇಮ್, ಕಲಬುರಗಿಯ ಕಡಣಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಏನಂದ್ರೆ ಶಿವಲಿಂಗಪ್ಪ ಕರಿಕಲ್ ಎಂಬಾತನೇ ಈ ಒಂದು ಕೃತ್ಯ ಎಸಗಿದ್ದಾನೆ. ಈತ ಏನಂದ್ರೆ ಕಳೆದ 4 ವರ್ಷಗಳ ಹಿಂದೆ ಅದೇ ಗ್ರಾಮದ ಒಂದು ಸಂಬಂಧಿಕರಲ್ಲೇ ಗುಂಡೇರಾವ್ ಕರಿಕಲ್ ಎಂಬುವರಿಗೆ 4 ಎಕರೆ ಜಮೀನನ್ನು ಮಾರಾಟ ಕುರಿತು ಏನಂದ್ರೆ ಒಟ್ಟು ಅವರಿಂದ 12 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನು ಪಡೆದಿರ್ತಾನೆ. ಆದ್ರೆ ಜಮೀನು ಮಾತ್ರ ಗುಂಡೇರಾವ್ ಹೆಸರಿಗೆ ಬರೆದು ಕೊಟ್ಟಿರೋದಿಲ್ಲ. ಇದು ಸಂಬಂಧ ಹಲವು ಜನರ ಒಂದು ಸಮ್ಮುಖದಲ್ಲಿ ಏನಂದ್ರೆ ಜಮೀನು ಬರೆದು ಕೊಡುವಂತೆ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಈ ಶಿವಲಿಂಗಪ್ಪ ಕರಿಕಲ್ ಮಾತ್ರ ಜಮೀನು ಬರೆದು ಕೊಡಲು ಒಂದು ಒಪ್ಪಿರ್ಲಿಲ್ಲ. ಸೊ ಹೀಗಾಗಿ ಏನಂದ್ರೆ ಇದರಿಂದ ಈಗ ಶಿವಲಿಂಗಪ್ಪ ಕರಿಕಲ್ ಏನ್ ಮಾಡಿದ್ದಾನೆ, ಎಲ್ಲಿ ಮತ್ತೆ ಪದೇ ಹಣ ಕೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಏನಂದ್ರೆ ಗುಂಡೇರಾವ್ ಕರಿಕಲ್ ಅನ್ನೋರ ಇಡೀ ಕುಟುಂಬವನ್ನೇ ನಾಶ ಮಾಡೋದಕ್ಕೆ ಇಂತಹ ಒಂದು ಕೃತ್ಯಕ್ಕೆ ಈತ ಮುಂದಾಗಿದ್ದು. ಇವತ್ತು ಬೆಳಗ್ಗೆ 9 ಗಂಟೆಗೆ ಏನಂದ್ರೆ ಬಟ್ಟೆಯ ಉಂಡೆಗಳನ್ನು ತೆಗೆದುಕೊಂಡು ಪೆಟ್ರೋಲ್ ಬಾಂಬ್ಗಳನ್ನು ಮಾಡಿದ್ದಾನೆ. ಅದು ಅವರ ಮನೆಯ ಮೇಲೆ ಹಾಕಿದ್ದಾನೆ. ಅದೇ ರೀತಿಯಾಗಿ ಎಣ್ಣೆ ಹೊಡೆಯುವಂತಹ ಅಂದ್ರೆ ಹೊಲಗಳಿಗೆ ಎಣ್ಣೆ ಹೊಡೆಯುವಂತಹ ಸ್ಪ್ರೇ ಇಂದ ಇಡೀ ಒಂದು ಮನೆಯಲ್ಲಿ ಏನಂದ್ರೆ ಪೆಟ್ರೋಲ್ ಅನ್ನು ಸ್ಪ್ರೇ ಮಾಡಿದ್ದಾನೆ. ಅದಾದ ಬಳಿಕ ಬೆಂಕಿ ಹಚ್ಚಿದ್ದಾನೆ. ಕೂಡಲೇ ಏನಂದ್ರೆ ಒಂದು ಮನೆಯಲ್ಲಿರುವಂತಹ ಜನ ಏನಂದ್ರೆ ಬಾಗಿಲುಗಳನ್ನು ಹಾಕೊಂಡಿರುವಂತಹ ಪರಿಣಾಮವಾಗಿ ಅದೃಷ್ಟವಶಾತ್ ಯಾರಿಗೂ ಕೂಡ ಅಷ್ಟೊಂದು ಗಾಯಗಳೇನೂ ಆಗಿಲ್ಲ. ಕೂಡಲೇ ಗ್ರಾಮದ ಜನ ಬಂದು ಆ ಒಂದು ಬೆಂಕಿಯನ್ನು ನಿಲ್ಲಿಸಿದ್ದಾರೆ. ಪ್ರೇಮ್, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ.